ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KHP ರೀಸೆಂಟ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ನೋಟಿಫಿಕೇಷನ್ಸ್ ಬಂದು ಇದಾಗಿರುತ್ತೆ. ಈ ನೋಟಿಫಿಕೇಷನ್ನ ಮೇ 20ನೇ ತಾರೀಕು ಅನೌನ್ಸ್ ಮಾಡಿರುತ್ತೆ. ಈ ನೋಟಿಫಿಕೇಷನ್ ಪ್ರಕಾರ ಸೈಟ್ಗಳು ಎಲ್ಲಿ ಹೇಗಿದೆಯೋ ಹಾಗೆ ಇರುವ ಸ್ಥಿತಿಯಲ್ಲಿ ಈ ಹರಾಜು ಮುಖಾಂತರ ಸೇಲ್ಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗಿರುತ್ತೆ. ಈ ಸೈಟ್ಗಳಿಗೆ ಅಪ್ಲೈ ಮಾಡಬೇಕು ಅಂದರೆ ಆರಂಭಿಕ ದಿನಾಂಕ ಮೇ 20ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಜೂನ್ 16ನೇ ತಾರೀಕು ಬೆಳಗ್ಗೆ 11 ಗಂಟೆ ತನಕ ಅಪ್ಲೈ ಮಾಡ್ಬೋದು. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಈ ಡೇಟ್ ಆ್ಯಂಡ್ ಟೈಮಿಂಗ್ಸ್ ಒಳಗಡೆ ಅಪ್ಲೈ ಮಾಡಿ. ಈ ನೋಟಿಫಿಕೇಷನಲ್ಲಿ ಟೋಟಲ್ಲು 191 ಸೈಟ್ಸ್ನ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ಕೆಲವೊಂದು ಕಮರ್ಷಿಯಲ್ ಸೈಟ್ಸ್ ಕೂಡ ಇದೆ ಮತ್ತು ರೆಸಿಡೆನ್ಷಿಯಲ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಟೋಟಲ್ 191 ಸೈಟ್ಸ್ನ 4 ಸ್ಲಾಟ್ ಆಗಿ ಡಿವೈಡ್ ಮಾಡಿ ಒಂದೊಂದು ಸ್ಲಾಟ್ನು ಕೂಡ ಒಂದೊಂದು ದಿನ ಈ ಹರಾಜಲ್ಲಿ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಕ್ರಮ ಸಂಖ್ಯೆ 1ರಿಂದ 54ವರೆಗೆ ಡೇಟ್ 16ರಿಂದ 17ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಫಸ್ಟ್ ಸ್ಲಾಟ್ನ ಈ ಹರಾಜು ಮಾಡಲಾಗುತ್ತೆ. ಅದೇ ರೀತಿ ಸೆಕೆಂಡ್ ಸ್ಲಾಟಲ್ಲಿ ಕ್ರಮ ಸಂಖ್ಯೆ 55ರಿಂದ 109ವರೆಗೆ ದಿನಾಂಕ 17ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ದಿನಾಂಕ 18ನೇ ತಾರೀಕು 12 ಗಂಟೆವರೆಗೆ ಸೆಕೆಂಡ್ ಸ್ಲಾಟ್ ಈ ಹರಾಜು ಆಗುತ್ತೆ. ಕ್ರಮ ಸಂಖ್ಯೆ 110ರಿಂದ 161ವರೆಗೆ ಡೇಟ್ 18ನೇ ತಾರೀಕು ಮತ್ತು 19ನೇ ತಾರೀಕುವರೆಗೆ ಈ ಹರಾಜು ಮಾಡಲಾಗುತ್ತೆ. 4ನೇ ಸ್ಲಾಟ್ ಬಂದು 162ಇಂದ 191ವರೆಗೆ ಈ ಹರಾಜು ನಡೆಯುತ್ತೆ. ಡೇಟ್ ಬಂದು 19ನೇ ತಾರೀಕಿಂದ 20ನೇ ತಾರೀಕು, ಟೈಮಿಂಗ್ಸು ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು, ಮೂಲೆ ಮಧ್ಯಂತರ ಮತ್ತು ವಸತಿ ಗೃಹಗಳಿಗೆ ಪ್ರತಿ ಚದರ ಮೀಟರ್ಗೆ 300 ರು ಅಂತೆ, ವಾಣಿಜ್ಯ ನಿವೇಶನಗಳಿಗೆ ಪ್ರತಿ ಚದರ ಮೀಟರ್ಗೆ 600 ರು ಅಂತೆ ಬಿಡ್ ದರ ಕನಿಷ್ಠ ಏರಿಕೆ ಮಾಡಬೇಕು. ಅಂದರೆ ಈಗ ನೀವು ಒಂದು ಬಿಡ್ ಮಾಡಬೇಕಾದ್ರೆ ಪ್ರತಿಯೊಂದು ಬಿಡ್ಗೂ ಕೂಡ 300 ರುಪೀಸ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಆ ರೀತಿ ನೀವು ಬಿಡ್ನ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ಬೋದು, ನಾನು ಆಗಲೇ ಹೇಳ್ದಂಗೆ ಈ ನೋಟಿಫಿಕೇಷನ್ಸಲ್ಲಿ ಮಲ್ಟಿಪಲ್ ಡಿಸ್ಟಿಕಲ್ಲಿ ಅವೈಲೇಬಲ್ ಇರ್ತಕ್ಕಂಥ KHP ಸೈಟ್ಸ್ನ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಅದೇ ರೀತಿ ಇಲ್ಲಿ ನೀವು ಗಮನಿಸಬೇಕಾಗಿರೋದು ನಿವೇಶನ ಸಂಖ್ಯೆ, ವರ್ಗ ಅಂದರೆ LIG, MIG, HIG, ಅದಾದಮೇಲೆ ಡೈಮೆನ್ಷನ್ನು ಮತ್ತು ಪ್ರತಿ ಚದರ ಮೀಟರ್ಗೆ ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಿರುತ್ತೆ, ಹಾಗೂ ಸೈಟ್ಗಳು ಡೈಮೆನ್ಷನ್ ಎಷ್ಟು ಇರುತ್ತೆ, ಟೋಟಲ್ ಡೈಮೆನ್ಷನ್ನು, ಅದಾದಮೇಲೆ ಆರಂಭಿಕ ಠೇವಣಿ ಅಮೌಂಟ್ ಎಷ್ಟು ಪೇ ಮಾಡಬೇಕು. ಮೊದಲನೇದಾಗಿ ಬಾಗಲಕೋಟೆ ಡಿಸ್ಟಿಕಲ್ಲಿ ಸಿಕ್ಕೇರಿ ಬಡಾವಣೆ ಅಂತಿದೆ. ಈ ಬಡಾವಣೆಯಲ್ಲಿ ಕೆಲವೊಂದು ಸೈಟ್ಗಳನ್ನ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ ಈ ಹರಾಜು ಮುಖಾಂತರ. ಅದರಲ್ಲಿ LIG, MIG, HIG ಕ್ಯಾಟಗರಿ ಸೈಟ್ಗಳು ಕೂಡ ಇದೆ. ಅದೇ ರೀತಿ ಬಳ್ಳಾರಿ ಜಿಲ್ಲೆ ಅಂದ್ರಾಳು ಬಡಾವಣೆ, ನೆಕ್ಸ್ಟು ಬೆಳಗಾವಿ ಜಿಲ್ಲೆ ಬಸವನ ಕುಡಚಿ ಬಡಾವಣೆ, ಅದಾದಮೇಲೆ ಬೀದರ್ ಜಿಲ್ಲೆ ಚಿಟ್ಟಾ ಬಡಾವಣೆ, ನೆಕ್ಸ್ಟು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಯರದಕಟ್ಟಿ ಬಡಾವಣೆ, ನೆಕ್ಸ್ಟು ಚಾಮರಾಜನಗರ ಜಿಲ್ಲೆ ತೆರಕಣಂಬಿ ಬಡಾವಣೆಯಲ್ಲೂ ಕೂಡ ಕೆಲವೊಂದು ಸೈಟ್ಸ್ ಇದೆ. ನೆಕ್ಸ್ಟು ದಾವಣಗೆರೆ ಡಿಸ್ಟಿಕಲ್ಲಿ 3 ಲೇಔಟಲ್ಲಿ ಸೈಟ್ಸ್ನ ಸೇಲ್ ಮಾಡ್ತಿದ್ದಾರೆ. ಅದರಲ್ಲಿ ಕುಂದಾವಡ, ಹರಿಹರ, ಅಮರಗೋಡು ಈ 3 ಬಡಾವಣೆಯಲ್ಲೂ ಕೂಡ ಕೆಲವೊಂದು ಸೈಟ್ಸ್ನ ಈ ಹರಾಜು ಮುಖಾಂತರ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ನೀವು ಯಾವ್ಯಾವ ಲೊಕೇಶನಲ್ಲಿ ನಿಮ್ಗೆ ಅಪ್ಲೈ ಮಾಡಬೇಕು ಅನಿಸುತ್ತೋ ಅದನ್ನು ನೀವು ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಗದಗ ಡಿಸ್ಟಿಕಲ್ಲಿ 2 ಲೇಔಟಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ. ನೆಕ್ಸ್ಟು ಕಲಬುರಗಿ ಜಿಲ್ಲೆ ಕಾಳಗನೂರು, ಕುಸನೂರು ಫಸ್ಟ್ ಸ್ಟೇಜಲ್ಲೂ ಕೂಡ ಕಾಲ್ ಫಾರ್ ಮಾಡಿದ್ದಾರೆ. ನೆಕ್ಸ್ಟು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಸೆಕೆಂಡ್ ಸ್ಟೇಜಲ್ಲೂ ಕೂಡ ಕಾಲ್ ಫಾರ್ ಮಾಡಿದ್ದಾರೆ. ನೆಕ್ಸ್ಟು ಮಂಡ್ಯ ಜಿಲ್ಲೆಯಲ್ಲಿ ಚಿಕ್ಕಮಂಡ್ಯ ಬಡಾವಣೆಯಲ್ಲೂ ಕೂಡ ಕಾಲ್ ಫಾರ್ ಆಗಿದೆ. ನೆಕ್ಸ್ಟು ಮೈಸೂರು ಡಿಸ್ಟಿಕ್ಕು ಕೆಂಚಲಗೂಡು ಬಡಾವಣೆಯಲ್ಲೂ ಕೂಡ ಕಾಲ್ ಫಾರ್ ಮಾಡಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ಬಡಾವಣೆಯಲ್ಲೂ ಕೂಡ ಕಾಲ್ ಫಾರ್ ಆಗಿದೆ. ನೆಕ್ಸ್ಟು ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ, ಅಳಿಯೂರು ಬಡಾವಣೆಯಲ್ಲೂ ಕೂಡ ಕಾಲ್ ಫಾರ್ ಆಗಿದೆ.
ಸೊ ಅದಾದಮೇಲೆ ತುಮಕೂರು ಡಿಸ್ಟಿಕ್ಕು ಗೂಳೂರು ಬಡಾವಣೆಯಲ್ಲೂ ಕೂಡ ಕೆಲವೊಂದು ಸೈಟ್ಸ್ನ ಕಾಲ್ ಫಾರ್ ಮಾಡಿದ್ದಾರೆ. ನೆಕ್ಸ್ಟು ಬೆಂಗಳೂರಿನಲ್ಲಿ ಸೂರ್ಯನಗರ 3ನೇ ಹಂತ ಬಡಾವಣೆಯಲ್ಲೂ ಕೂಡ ಕಾಲ್ ಫಾರ್ ಆಗಿದೆ. ಸೊ ಇಷ್ಟು ಕೂಡ ರೆಸಿಡೆನ್ಷಿಯಲ್ ಸೈಟ್ಸ್ ಆಗುತ್ತೆ. ನೀವು ಇಲ್ಲಿ ನೋಡ್ದಂಗೆ EWS, LIG, MIG, HIG ಕ್ಯಾಟಗರಿನಲ್ಲಿ ಕಾಲ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಕಮರ್ಷಿಯಲ್ ಸೈಟ್ಸು. ಕೆಲವೊಂದು ಕಮರ್ಷಿಯಲ್ ಸೈಟ್ಸ್ ಇದೆ, ಅದರಲ್ಲೂ ಕೂಡ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಸೈಟ್ಸ್ ಇದೆ. ಅದನ್ನು ನೀವು ಚೆಕ್ ಮಾಡಿಕೊಂಡು ನೀವೇನಾದರೂ ಕಮರ್ಷಿಯಲ್ ಸೈಟ್ನ ತಗೋಬೇಕು ಅನ್ನೋರಾಗಿದ್ದರೆ, ಅಥವಾ ನೀವೇನಾದರೂ ಈ ಡಿಸ್ಟಿಕ್ ಅವರಾಗಿದ್ದು ತಗೋಬೇಕು ಅನ್ನೋರಾಗಿದ್ದರೆ, ನೀವು ಇದನ್ನು ಚೆಕ್ ಮಾಡಿಕೊಂಡು ಸೈಟ್ನ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯಿತು ಅಂದರೆ ನೀವು ಈ ಅರ್ಜಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಸೊ ಆಗಲೇ ಹೇಳ್ದಂಗೆ ಟೋಟಲ್ಲು 191 ಸೈಟ್ಸ್ನ ಈ ನೋಟಿಫಿಕೇಷನಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ ಈ ಅರಾಜ್ನಲ್ಲಿ ಸೇಲ್ ಮಾಡಲಿಕ್ಕೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನಿಮ್ಮ ಡಿಸ್ಟಿಕಲ್ಲಿ ನೀವು ತೊಗೋಬೇಕು ಅಥವಾ ಬೇರೆ ಡಿಸ್ಟಿಕಲ್ಲಿ ತೊಗೋಬೇಕು ಅನ್ನೋದಿದ್ದರೆ ಸೈಟ್ಗೆ ವಿಸಿಟ್ ಮಾಡಿ ಮತ್ತು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಷನ್ಸ್ನ ರೀಡ್ ಔಟ್ ಮಾಡ್ಕೊಳ್ಳಿ. ಮೇನಾಗಿ ಡೈಮೆನ್ಷನ್ಸ್ ಎಷ್ಟಿದೆ ಮತ್ತು ಪ್ರತಿ ಚದರ ಮೀಟರ್ಗೆ ಎಷ್ಟು ಪ್ರೈಸ್ನ ಕೋಟ್ ಮಾಡ್ತಿದ್ದಾರೆ ಹಾಗೂ ನಿಮಗೆ ಟೋಟಲ್ ವ್ಯಾಲ್ಯೂಯೇಷನ್ ಎಷ್ಟಾಗುತ್ತೆ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಬಜೆಟ್ಗೆ ಓಕೆ ಆಯಿತು ಅಂತಂದರೆ ನೀವು ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಈ ನೋಟಿಫಿಕೇಷನಲ್ಲಿ ERHಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸೈಟ್ಗಳು ಎಲ್ಲಿ ಹೇಗಿದೆಯೋ ಅದೇ ರೀತಿ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ನೀವು ಇದಕ್ಕೆ ಆ ಸೈಟ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಆ ಸೈಟ್ನ ವಿಸಿಟ್ ಮಾಡಿ ವೆರಿಫೈ ಮಾಡಿಕೊಂಡು ನಿಮ್ಗೆ ಓಕೆ ಆಯಿತು ಅಂತಂದರೆ ಅಪ್ಲೈ ಮಾಡ್ತಕ್ಕಂಥದ್ದು ತುಂಬ ಸೂಕ್ತ. ಎರಡನೇದು, ERHನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಆ್ಯಸ್ ಯೂಶ್ವಲ್ ನೀವು ಇಂಡಿಯನ್ ಸಿಟಿಜನ್ ಆಗಿರಬೇಕು ಮತ್ತು 18 ವರ್ಷ ಮೇಲ್ಪಟ್ಟಿರಬೇಕು. ಸೊ ಮೂರನೇದು, ERHನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಒಂದು ವೆಬ್ಸೈಟ್ ಇರುತ್ತೆ, kpp.karnataka.gov.in ಅಂತ. ಅಂದರೆ ಇದು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂಟ್ಮೆಂಟ್ ಪೋರ್ಟಲ್ ಅಂತ. ಈ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಲಾಗಿನ್ ID ಬರುತ್ತೆ. ಆ ಲಾಗಿನ್ ID ಮುಖಾಂತರ ನೀವು ಈ ಪೋರ್ಟಲ್ಗೆ ಲಾಗಿನ್ ಆಗಿ ನೀವು ERHನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ERHಗೆ ಪಾರ್ಟಿಸಿಪೇಟ್ ಮಾಡೋಕ್ಕೂ ಮುಂಚೆ ನೀವು ಯಾವ ಸೈಟ್ಗೆ ಇಂಟ್ರೆಸ್ಟ್ ಇದ್ದು ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ನೀವು ಅಪ್ಲೈ ಮಾಡ್ತಕ್ಕಂಥ ಪ್ರೋಸೆಸ್ ಕೂಡ KPP ಪೋರ್ಟಲ್ ಮುಖಾಂತರನೇ ನೀವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ERHನಲ್ಲಿ ಪಾಲ್ಗೊಳ್ಳುವವರು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡು, ಅದ್ರ ಜೊತೆಗೆ KHP ಒಂದು ಡಾಕ್ಯುಮೆಂಟ್ ಕೊಟ್ಟಿರುತ್ತೆ. ಆ ಡಾಕ್ಯುಮೆಂಟ್ ಏನಂದರೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ಸ್ ಆಫ್ ಆ್ಯಕ್ಷನ್ ಪರ್ಚೇಸರ್ ಅಂತ. ಪರ್ಚೇಸ್ ಮಾಡ್ತಕ್ಕಂಥವ್ರು ಆ ಫಾರ್ಮಲ್ಲಿ ನಿಮ್ಮದು ಫೋಟೋನ ಅಟ್ಯಾಚ್ ಮಾಡಬೇಕು. ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಕೇಳಿರ್ತಾರೆ, ಅದನ್ನು ಫಿಲ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಬೇಕು ಮತ್ತು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ಶೋ ಮಾಡ್ತೀನಿ. ಸೊ ಇನ್ ಕೇಸ್ ನೀವೇನಾದರೂ ಕಂಪನಿ ಹೆಸರಲ್ಲಿ ನೀವು ಪರ್ಚೇಸ್ ಮಾಡಬೇಕು ಅಥವಾ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೇಳಿದ್ದಾರೆ, ಅದನ್ನು ನೀವು ರೆಡಿ ಮಾಡಿಕೊಂಡು ಕೂಡ ಅಷ್ಟನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು, ನೀವೇನಾದರೂ ಜಾಯಿಂಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಾದರೆ ನಿಮ್ಮ ಜೊತೆ ಯಾರನ್ನ ನೀವು ಜಾಯಿಂಟ್ ಮಾಡ್ತಿರ್ತೀರಾ ಅವರು 18 ವರ್ಷ ಮೇಲ್ಪಟ್ಟಿರಬೇಕು. ಹಾಗೂ ಫೋಟೋ ಸಿಗ್ನೇಚರ್ ಐಡೆಂಟಿಫಿಕೇಷನ್ ಆಫ್ ಪರ್ಚೇಸರ್ ಡಾಕ್ಯುಮೆಂಟಲ್ಲಿ ಆ ಜಾಯಿಂಟರ್ದು ಜೊತೆ ನಿಮ್ಮದು ರಿಲೇಷನ್ಶಿಪ್ ಏನಿರುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ನೀವೇನಾದರೂ NRI ಆಗಿದ್ದು ನೀವು ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಒಂದು ಸೆಲ್ಫ್ ಅಟೆಸ್ಟ್ ಡಾಕ್ಯುಮೆಂಟ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಪೇಮೆಂಟ್ನ ನೀವು KPP ಪೋರ್ಟಲಲ್ಲೇ ಪೇ ಮಾಡಬೇಕಾಗತ್ತೆ. ಅದನ್ನು ಕೂಡ ಯಾವ ರೀತಿ ಪೇ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ಶೋ ಮಾಡ್ತೀನಿ. ನಾನು ಆಗಲೇ ಹೇಳಿದೆ ನಿಮಗೆ, ನಿವೇಶನಗಳಿಗೆ 300 ರುಪೀಸಲ್ಲಿ ನೀವು ಬಿಡ್ನ ಕೂಗಬೇಕಾಗತ್ತೆ ಇನ್ಕ್ರಿಮೆಂಟಲಲ್ಲಿ. ಅದೇ ರೀತಿ ವಾಣಿಜ್ಯ ಸೈಟ್ ಅಂದರೆ ಕಮರ್ಷಿಯಲ್ ಸೈಟ್ಸ್ಗೆ 600 ರುಪೀಸ್ ಇನ್ಕ್ರಿಮೆಂಟಲ್ಲಿ ನೀವು ಬಿಡ್ ಮಾಡಬೇಕಾಗತ್ತೆ. ಒಂದು ಕಂಡೀಷನ್ಸ್ ಇದೆ, ಒಂದು ಪ್ರಾಪರ್ಟಿಗೆ ಒಬ್ಬರೇ ಅಪ್ಲೈ ಮಾಡಿದ್ದು ಒಬ್ಬನೇ ಬಿಡ್ ಕೂಗೋದಾದರೆ ಒಂದು ಬಿಡ್ ಏನಾರು ಕೂಗಿದ್ರೆ ಅದು ಎಲಿಜಿಬಲ್ ಆಗಲ್ಲ. ಸೊ ಅದು ಎಲಿಜಿಬಲ್ ಆಗಬೇಕು ಅಂತಂದರೆ ಒಂದು ಪ್ರಾಪರ್ಟಿಗೆ ಒಬ್ಬ ಅಪ್ಲೈ ಮಾಡಿ ಆ ಪ್ರಾಪರ್ಟಿ ಬಿಡ್ಡಲ್ಲಿ ಎಲಿಜಿಬಲ್ ಆಗಬೇಕು ಅಂತಂದರೆ ಸಿಂಗಲ್ ಬಿಡ್ಡರು 2ರಿಂದ ಅಥವಾ ಹೆಚ್ಚು ಬಿಡ್ನ ಕೂಗಬೇಕಾಗತ್ತೆ. ಎಕ್ಸಾಂಪಲ್ ಅಂದರೆ ಒಬ್ಬನೇ ಬಿಡ್ಡು ದರ ಒಂದೇ ಬಿಡ್ ದರ
300 ಮಾಡಿದಲ್ಲಿ ಪರಿಗಣಿಸಲಾಗುವುದಿಲ್ಲ. ಆದರೆ 2 ಬಿಡ್ ರು. 600 ಅಥವಾ ಹೆಚ್ಚು ಬಿಡ್ ಮಾಡಿದಾಗ ಅಂತಹ ಬಿಡ್ಡನ್ನು ಪರಿಗಣಿಸಲಾಗುವುದು. ಸೊ ಇಲ್ಲಿ ಪೇಮೆಂಟ್ ಕಂಡೀಷನ್ಸ್ ಇದೆ. ಏನಂದರೆ ಯಶಸ್ವಿ ಬಿಡ್ಡುದಾರ ಬಿಡ್ ಮಾಡಿದ ಸ್ವತ್ತಿನ ಒಟ್ಟು ಮೌಲ್ಯದ ಪೈಕಿ 25% ಮೌಲ್ಯವನ್ನು EMD ಮೊತ್ತ ಸೇರಿದಂತೆ ಈ ಹರಾಜು ಮುಕ್ತಾಯಗೊಂಡ ಅವಧಿಯ 72 ಗಂಟೆಯ ಒಳಗೆ ಹಾಗೂ ಒಂದು ವೇಳೆ 25% ಮೌಲ್ಯವು 1 ಕೋಟಿಗಿಂತ ಹೆಚ್ಚಾದಲ್ಲಿ 10 ದಿನಗಳ ಒಳಗಾಗಿ ಸಾರ್ವತ್ರಿಕ ರಜೆ ಮತ್ತು ಬ್ಯಾಂಕ್ ರಜೆ ಹೊರತುಪಡಿಸಿ ಮಂಡಳಿಯ ವೆಬ್ಸೈಟ್ ಅಂದರೆ KHP ಪೋರ್ಟಲ್ ಮುಖಾಂತರ ಈ ಪಾವತಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಯಾರ ಹೆಸರಲ್ಲಿ ಬಿಡ್ ಸಕ್ಸಸ್ ಆಗಿರುತ್ತೋ ಅವ್ರ ಹೆಸರಿಗೆ ಸೇಲ್ ಡೀಡ್ನ ಕೊಡ್ತಾರೆ. ಅದಾದಮೇಲೆ ಯಶಸ್ವಿ ಬಿಡ್ ಆಗಿರ್ತಕ್ಕಂಥವ್ರು ಫುಲ್ ಪೇಮೆಂಟ್ನ ಪೇ ಮಾಡಬೇಕಾಗತ್ತೆ. ಸೊ ಅಂದರೆ ರಿಮೈನಿಂಗ್ 75%ನ ಪೇ ಮಾಡಲಿಕ್ಕೆ 60 ದಿನ ಕೊಡ್ತಾರೆ. ಅದು ಯಾವಾಗ ಅಂದರೆ ನಿಮ್ಮ ಕೈಗೆ ಅವರು ಸೇಲ್ ಬಿಡ್ ಸಕ್ಸಸ್ ಆಗಿರತಕ್ಕಂಥದ್ದು ಸರ್ಟಿಫಿಕೇಟ್ನ ಕೊಟ್ಟ ಮೇಲೆ. ಸೊ ಯಶಸ್ವಿ ಆಗದ ಬಿಡ್ಡುದಾರರಿಗೆ ಅವರು ಪಾವತಿಸಿದ EMD ಮೊತ್ತವನ್ನು 1 ತಿಂಗಳ ಒಳಗೆ ಅವರ ಖಾತೆಗೆ ಹಿಂತಿರುಗಿಸಲಾಗುವುದು. ಅಂದರೆ ಯಾರಿಗೆ ಸಕ್ಸಸ್ ಬಿಡ್ ಆಗಿರಲ್ವೋ ಅಂಥವ್ರಿಗೆ EMD ಅಮೌಂಟ್ನ KHP 1 ಮಂತ್ ಒಳಗೆ ರೀಫಂಡ್ ಮಾಡುತ್ತೆ ಅಂತ. ಯಾವುದೇ ಕಾರಣ ನೀಡದೆ ಯಶಸ್ವಿ ಬಿಡ್ಡುದಾರ ಬಿಡ್ಡನ್ನು ಪುರಸ್ಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕರ್ನಾಟಕ ಗೃಹ ಮಂಡಳಿಯು ಕಾಯ್ದಿರಿಸಿಕೊಂಡಿದೆ. ಸೊ ನೆಕ್ಸ್ಟು ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ. ಹರಾಜಿನಲ್ಲಿ ಕೊನೆಯ ಕ್ಷಣದಲ್ಲಿ ಬರುತ್ತಿರುವ ಬಿಡ್ಗಳಿಗೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬರ್ತಕ್ಕಂಥ ಬಿಡ್ಗಳಿಗೆ ಡೆಲ್ಟಾ ಟೈಮ್ ಅಂತ ಕೊಡ್ತಾರೆ. ಆ ಡೆಲ್ಟಾ ಟೈಮ್ ಬಂದು 5 ಮಿನಿಟ್ಸ್ ಇರುತ್ತೆ. ಸಪೋಸ್ ನೀವೇನಾದರೂ ಲಾಸ್ಟ್ ಮಿನಿಟಲ್ಲಿ ನೀವೇನಾದ್ರು ಬಿಡ್ ಮಾಡ್ತಿರ್ತೀರ, ಆವಾಗ ನಿಮಗೆ ಒಂದು 5 ಮಿನಿಟ್ಸು ಎಕ್ಸ್ಟೆಂಡೆಡ್ ಡೆಲ್ಟಾ ಟೈಮ್ನ ಕೊಡ್ತಾರೆ. ಸೊ ಇದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರುತ್ತೆ. ಸೊ ಅಪ್ಲೈ ಮಾಡ್ತಕ್ಕಂಥವ್ರು ಇಲ್ಲಿ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಟೋಟಲ್ 24 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಅಷ್ಟನ್ನು ಕೂಡ ಕ್ಲಿಯರಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡಿ. ಇಲ್ಲಿ ಕೆಲವೊಂದು ಸೂಚನೆಗಳಿದೆ. ಅದೇನೆಂದರೆ ಈ ಬಿಡ್ಡಿಂಗಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕೆಲವೊಂದು ಕ್ವಶನ್ಸ್ ಇತ್ತು. ಅಂದರೆ ನೋಟಿಫಿಕೇಷನಲ್ಲಿ ಹೊರತುಪಡಿಸಿ ನಿಮ್ಗೇನಾದರೂ ಕ್ವಶನ್ಸ್ ಇತ್ತು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಕ್ವಶನ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಅದೇ ರೀತಿ ಈ ಹರಾಜಿನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೇನಾದರೂ ಫರ್ದರ್ ಕ್ವಶನ್ಸ್ ಇದ್ದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಕೂಡ ನೀವು ತಿಳ್ಕೊಬೋದು. ಅದ್ರ ಜೊತೆಗೆ KHP ಅವರು ಡಿಸ್ಟಿಕ್ ವೈಸ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ತಿಳ್ಕೊಬೋದು ಹೆಚ್ಚಿನ ಮಾಹಿತಿಗೆ. ಸೊ ಕಾಲ್ ಮಾಡೋಕ್ಕೂ ಮುಂಚೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಸ್ನ ನೀವು ಅರ್ಥ ಮಾಡ್ಕೊಂಡ್ಮೇಲೆ ಫರ್ದರ್ ನಿಮ್ಮ ಕ್ವಶನ್ಸ್ ಇತ್ತು ಅಂತಂದರೆ ಅದನ್ನು ನೋಟ್ ಮಾಡಿಕೊಂಡು ಡಿಸ್ಟಿಕ್ ಆಫೀಸರ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಕ್ವಶನ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಇದಿಷ್ಟು ನೋಟಿಫಿಕೇಷನ್ಸ್ ಆಯಿತು. ನೆಕ್ಸ್ಟು ಜಿಯೋ ಟ್ಯಾಗ್ ಅಂತ ಇರುತ್ತೆ. ಸೊ ಜಿಯೋ ಟ್ಯಾಗ್ ಅಂದರೆ ಸೊ ಈ ನೋಟಿಫಿಕೇಷನ್ಸಲ್ಲಿ ಯಾವ್ಯಾವ ಲೊಕೇಶನ್ಸ್ ಲೇಔಟ್ ಸೈಟ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂದರೆ KHP ಅವರು ಒಂದು ಲೊಕೇಶನ್ ಟ್ಯಾಗ್ನು ಕೂಡ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಗೆ ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕದಲ್ಲಿ ಮಲ್ಟಿಪಲ್ ಡಿಸ್ಟಿಕಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಮಲ್ಟಿಪಲ್ ಡಿಸ್ಟಿಕ್ದು ಕೂಡ ಇಲ್ಲಿ ನಿಮಗೆ ಲೊಕೇಶನ್ ಥರ ಕಾಣ್ತಿದೆಯಲ್ಲ, ಈ ಲೊಕೇಶನ್ಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಸೈಟ್ ನಂಬರ್ ಏನು ಮತ್ತು ಡೈಮೆನ್ಷನ್ ಎಷ್ಟಿದೆ. ಸೊ ಜಿಯೋ ಟ್ಯಾಗ್ನ ಯೂಸ್ ಮಾಡಿಕೊಂಡು ಆ ಸೈಟ್ಗೆ ಕೂಡ ವಿಸಿಟ್ ಮಾಡಿ ನೀವು ಸೈಟ್ ಡೈಮೆನ್ಷನ್ಸ್ನ ವೆರಿಫೈ ಮಾಡ್ಕೋಬೋದು. ಹಾಗೂ ಅಕ್ಕಪಕ್ಕ ಏನೇನಿದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಎಕ್ಸಾಂಪಲ್ಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಲೊಕೇಶನ್ ಸಿಕ್ಕೇರಿ ಬಾಗಲಕೋಟ್ ಅಂತ ಇದೆ. ಸೊ ಸಿಕ್ಕೇರಿ ಬಾಗಲಕೋಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಲೇಔಟ್ ಪ್ಲ್ಯಾನ್ ಶೋ ಆಗುತ್ತೆ. ಇದ್ರ ಕೆಳಗಡೆ ಇಷ್ಟು ಸೈಟ್ಸ್ ಇದೆ. ಇಲ್ಲಿ ನಂಬರ್ ರಿಪೀಟ್ ಆಗಿದೆ. 1 ನಂಬರ್ಗೆ 2 ಬಾರಿ ರಿಪೀಟ್ ಮಾಡಿದರೆ ನಾಟ್ ಎನ್ ಇಶ್ಯೂ. ನಾನು 116 LIG ಸೈಟ್ನ ಚೆಕ್ ಮಾಡಬೇಕು ಅಂದರೆ ಈ ರೀತಿ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನೋಡಿ ಈ ಥರ ಹೈಲೈಟ್ ಆಗಿದೆ. ಓಕೆ, ಇದು ಬಂದು 116 LIG ಸೈಟ್ ಆಗಿರುತ್ತೆ. ಓಕೆ, ಸೊ ಈ ಸೈಟ್ ಡೈಮೆನ್ಷನ್ನ ನೀವು ಚೆಕ್ ಮಾಡ್ಕೋಬೇಕು ಈ ನೋಟಿಫಿಕೇಷನಲ್ಲಿ ಎಲ್ಲಿದೆ ಅಂತ. ಎಕ್ಸಾಂಪಲ್ಗೆ ಅದು ಲೊಕೇಶನ್ ಬಂದು ಯಾವುದು
ಬಾಗಲ್ಕೋಟ್ ಸಿಕ್ಕಿದೆಯಲ್ಲ 116. ಹಾಂ, ಇಲ್ಲಿದೆ ನೋಡಿ, 116 LIG. ಇದು ನಾರ್ತ್ ಟು ಸೌತು 15 ಇದೆ, 12 ಮೀಟರ್ ಇದೆ. ಸೊ ಈ ಥರ ಹೀಗೆ ನಾರ್ತ್ ಟು ಸೌತು. ನೆಕ್ಸ್ಟು ಈಸ್ಟ್ ವೆಸ್ಟು 6.35 ಮೀಟರ್ ಒಂದು ಸೈಡು, ಇನ್ನೊಂದು 8.75 ಮೀಟರ್ ಒಂದು ಸೈಡು. ಇದು 6.35 ಅನಿಸುತ್ತೆ, ಇದು 8.75 ಮೀಟರು. ಇದು ಹ್ಯಾಟ್ ಸೈಟ್ ಅಂತ ಕರೀತಾರೆ. ಇದೇ ರೀತಿ ನೀವು ಯಾವ ಸೈಟ್ ಯಾವ ಲೇಔಟ್ ಸೈಟ್ಗೆ ಅಪ್ಲೈ ಮಾಡಿರ್ತೀರೋ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟು KPP ಪೋರ್ಟಲ್. ಸೊ KPP ಪೋರ್ಟಲ್ ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ. ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಆ್ಯಕ್ಷನ್ ಆದರೂ ಕೂಡ ಈ ಪೋರ್ಟಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ KHP ಸೈಟ್ಸ್ ನೀವು ಆ್ಯಕ್ಷನಲ್ಲಿ ಬೈ ಮಾಡಬೇಕು ಅಂದರೆ KPP ಪೋರ್ಟಲಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಲಿಕ್ಕೆ ನೀವು ಇಲ್ಲಿ ಸಪ್ಲೈ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ಲಾಗಿನ್ ಆಗ್ತೀನಿ. ನಾನು ಯೂಸರ್ ID ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿ ಲಾಗಿನ್ ಅಂತ ಕೊಟ್ಟ ಮೇಲೆ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಷನ್ಗೆ ಹೇಳುತ್ತೆ. ಸೊ ಇಲ್ಲಿ ನಿಮಗೆ ಒಂದು 6 ಡಿಜಿಟು SMS ಬಂದಿರುತ್ತೆ, ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ವೆರಿಫೈ ಮಾಡಿ ಲಾಗಿನ್ ಆಗ್ತೀನಿ. ಈ ರೀತಿ ಒಂದು ಪೇಜ್ ಬರುತ್ತೆ, ಆ್ಯಕ್ಷನ್ ಮ್ಯಾನೇಜ್ಮೆಂಟ್ ಅಂತ. ಇಲ್ಲಿ ನಾನು ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಆ್ಯಕ್ಷನ್ ಮ್ಯಾನೇಜ್ಮೆಂಟ್ ಆಪ್ಷನ್ ಅಂತ ಬರುತ್ತೆ. ಆ್ಯಕ್ಷನ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಲೈವ್ ಆಕ್ಷನ್ಸ್ ನಡೀತಾ ಇರ್ತಕ್ಕಂಥದ್ದು, ಇನ್ನೊಂದು ನಾವು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು ಸ್ಟೇಟಸ್ ಶೋ ಆಗುತ್ತೆ. ನೆಕ್ಸ್ಟು ಸರ್ಚ್ ಆ್ಯಕ್ಷನ್ ನೋಟಿಸು. ಸೊ ನಾವಿಲ್ಲಿ KHP ರಿಲೇಟೆಡ್ ಸೈಟ್ನ ನಾವು ಚೆಕ್ ಮಾಡಬೇಕು ಅಂದರೆ ಸ್ಟೇಟಸ್ ಬಂದು ಪಬ್ಲಿಷ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪ್ರೊಕ್ಯೂರಿಂಗ್ ಎಂಟಿಟಿನ KHP ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸರ್ಚ್ ಕೊಡ್ತೀನಿ. ಇಲ್ಲಿ KHP ಕಡೆಯಿಂದ ಯಾವ್ಯಾವ ಸೈಟ್ಸು ಕಾಲ್ಫರ್ ಆಗಿರುತ್ತೋ ಸೇಲ್ಗೆ ಅಷ್ಟು ಕೂಡ ಶೋ ಆಗುತ್ತೆ. ಈ ನೋಟಿಫಿಕೇಷನ್ ಪ್ರಕಾರ ಟೋಟಲ್ 191 ಸೈಟ್ಸು ಕಾಲ್ಫರ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನನಗೆ ಟೋಟಲ್ 19 ಪೇಜಸ್ ಶೋ ಆಗುತ್ತೆ. ಈಚ್ ಪೇಜಲ್ಲೂ ಕೂಡ 10 ಸೈಟ್ಸು ಶೋ ಆಗುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಫಸ್ಟು ಸೈಟ್ನ ನಾನು ಓಪನ್ ಮಾಡ್ತೀನಿ. ಇದು ಯಾವ ಲೊಕೇಶನ್ದು ಅಂತ ಗೊತ್ತಿಲ್ಲ ನನಗೆ, ಇದನ್ನು ಓಪನ್ ಮಾಡಿದಾಗಲೇ ನನಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು 3 ಆಪ್ಷನ್ ನೋಡ್ಬೋದು. ಇಲ್ಲಿ ಇದು ಬಂದು ಐ ಸಿಂಬಲ್ ಇದೆ ನೋಡಿ, ಇದು ವ್ಯೂ ಡೀಟೇಲ್ಸು. ನೆಕ್ಸ್ಟು ಇಲ್ಲಿ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈ ಆಪ್ಷನ್ ಬಂದು, ಲಾಸ್ಟ್ ಆಪ್ಷನ್ ಬಂದು ಸಬ್ಮಿಟ್ ಮಾಡಲಿಕ್ಕೆ. ಸೊ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯೂ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಆಕ್ಷನ್ ನೋಟಿಸ್ ಡೀಟೇಲ್ಸಲ್ಲಿ. ಸೊ ಇದು ಬಂದು ನೋಟಿಫಿಕೇಷನ್ ನಂಬರ್ ಆಗಿರುತ್ತೆ. ಯಾವ ಲೊಕೇಶನಲ್ಲಿ ಮತ್ತು ಲೇಔಟ್ ಯಾವುದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಫಸ್ಟ್ ಫೇಸು ಕುವೆಂಪು ನಗರ್ ಲೇಔಟು, ಹಾಸನ್ ಡಿಸ್ಟಿಕ್ಕು. ಇದು ಬಂದು ಹಾಸನ್ ಡಿಸ್ಟಿಕ್ KHP ಲೇಔಟಲ್ಲಿ ಇರ್ತಕ್ಕಂಥ ಕುವೆಂಪು ನಗರ್ ಲೇಔಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಇದೆ. ಸೊ ಆಗಲೇ ಹೇಳ್ದಂಗೆ ಅಪ್ಲೈ ಮಾಡ್ತಕ್ಕಂಥವ್ರು KHP ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಮತ್ತು ಎಲಿಜಿಬಿಲಿಟಿನ ರೀಡ್ಔಟ್ ಮಾಡ್ಕೊಳ್ಳಿ. ನೀವು ಎಲಿಜಿಬಲ್ ಇತ್ತು ಅಂತಂದರೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ವಿಸಿಟ್ ದಿ ಪ್ರಾಪರ್ಟಿ ಅಥವಾ ಸೈಟ್ ಲೊಕೇಶನ್ಸ್ ಫಿಸಿಕಲಿ ಆರ್ ಥ್ರೂ ಮ್ಯಾಪ್ಸ್ ಬಿಫೋರ್ ರಿಜಿಸ್ಟ್ರೇಷನ್. ಸೊ ಈಗ ಮಾಡೋದ್ರಿಂದ ನಿಮಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಲೊಕೇಶನ್ ಯಾವ ಥರ ಇದೆ ಮತ್ತು ನಾನು ಅಪ್ಲೈ ಮಾಡ್ತಕ್ಕಂಥ ಸೈಟ್ ಯಾವ ಕಂಡೀಷನಲ್ಲಿದೆ, ನಮಗೆ ಅದು ಸೂಟಬಲ್ ಆಗುತ್ತಾ ಅಂತ ಅರ್ಥ ಆದಮೇಲೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಡಾಕ್ಯುಮೆಂಟ್ಸು ಆಧಾರು ಮತ್ತು ಪಾನು ಮತ್ತು ಇನ್ನೊಂದು ಫಾರ್ಮೇಟ್ ಆಫ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ಸ್ ಆಫ್ ಆ್ಯಕ್ಷನ್ ಪರ್ಚೇಸರ್. ಅದ್ರ ಜೊತೆಗೆ ನೀವೇನಾದರೂ ಕಂಪನಿ ಹೆಸರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಾದರೆ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಟೋಟಲ್ಲು 4 ಡಾಕ್ಯುಮೆಂಟ್ಸ್ ಇರುತ್ತೆ, ಅಷ್ಟು ಕೂಡ ಮ್ಯಾಂಡೇಟರಿ. ನೀವೇನಾದರೂ ಇಂಡಿವಿಜುವಲ್ ಮಾಡೋದಾದರೆ 3 ಡಾಕ್ಯುಮೆಂಟ್ಸ್ ಸಾಕು, ಪಾನು, ಆಧಾರು ಮತ್ತು ಇನ್ನೊಂದು ಫಾರ್ಮೇಟ್ ಆಫ್ ಫೋಟೋ ಆ್ಯಂಡ್ ಸಿಗ್ನೇಚರು. ಓಕೆ, ನೆಕ್ಸ್ಟು ಸ್ಲಾಟ್ ಡೀಟೇಲ್ಸು. ಸ್ಲಾಟ್ ಡೀಟೇಲ್ಸಲ್ಲಿ ಈ ಸೈಟ್ ಇದೆಯಲ್ಲ ನೋಡಿ, ಸೊ ಇದು ನೋಟಿಫಿಕೇಷನ್ ನಂಬರು. ಟೈಟಲ್ ಬಂದು ಆ್ಯಕ್ಷನ್ ಆಫ್ ಕ್ವಾರ್ಟರ್ ನಂಬರ್ 5. ಸೊ ಇಲ್ಲಿದೆ ನೋಡಿ, ಇದು ಕ್ವಾರ್ಟರ್ಸ್ ಇದು. ಓಕೆ, ಕ್ವಾರ್ಟರ್ಸ್ ಅಂತ ಕರೀತಾರಲ್ಲ, ಅದರಲ್ಲಿ ಸೈಟ್ ನಂಬರ್ ಬಂದು 5 ಆಗಿರುತ್ತೆ.
5 ನಂಬರು ಫಸ್ಟ್ ಫೇಸು ಕುವೆಂಪು ನಗರ್ ಲೇಔಟು. ಇದು ಬಂದು ರೆಸಿಡೆನ್ಷಿಯಲ್ ಲೇಔಟ್ ಆಗಿರುತ್ತೆ, ರೆಸಿಡೆನ್ಷಿಯಲ್ ಸೈಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಸ್ಲಾಟ್ 4ಅಲ್ಲಿದೆ. ಸೊ ಇದು ಆ್ಯಕ್ಷನ್ ಆಗ್ತಕ್ಕಂಥ ಡೇಟ್ ಬಂದು 19ರಿಂದ 20ನೇ ತಾರೀಕು. ಮತ್ತು ಅಗೇನ್ ಡೆಲ್ಟಾ ಟೈಮಿಂಗ್ಸು 5 ಮಿನಿಟ್ಸ್ ಕೊಟ್ಟಿರ್ತಾರೆ ಇನ್ ಕೇಸ್ ಲಾಸ್ಟ್ ಮೂಮೆಂಟಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡೋರಿಗೆ. ಸೊ ಇದು ಬಿಡ್ ಪ್ರೈಸ್ ಬಂದು ರೆಸಿಡೆನ್ಷಿಯಲ್ ಸೈಟ್ಸ್ ಆಗಿರೋದ್ರಿಂದ 300 ರುಪೀಸ್ನ ರೆಸಿಡೆನ್ಷಿಯಲ್ ಸೈಟ್ ಆಗಿರೋದ್ರಿಂದ 300 ರುಪೀಸಿಂದ ಇಂಕ್ರಿಮೆಂಟ್ ಆಗುತ್ತೆ. ಇನಿಷಿಯಲ್ ಪ್ರೈಸ್ ಬಂದು ಅಂದರೆ ಚದರ ಮೀಟರ್ಗೆ 45,747 ರೂಪಾಯಿ ಇರುತ್ತೆ. EMD ಅಮೌಂಟು 50,000 ಪೇ ಮಾಡಬೇಕಾಗತ್ತೆ. ಇಲ್ಲಿ ಕೆಲವೊಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಮಾತಾಡ್ಬೋದು ಇನ್ ಕೇಸ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ. ಅದಾದಮೇಲೆ ಅಮೌಂಟ್ ಡೀಟೇಲ್ಸ್ ಇದೆ. ಸೊ ಇದು ಅಪ್ಲಿಕೇಶನ್ ಫೀಸ್ ಅಂತ ಇರುತ್ತೆ, ಅದು ಬಂದು 500 ರುಪೀಸು. ಅದಾದಮೇಲೆ ಇನ್ನೊಂದು EMD ಅಮೌಂಟು ಅಂದರೆ ಆರಂಭಿಕ ಠೇವಣಿ ಅಮೌಂಟು, ಅದು ಬಂದು 50,000, ಅದು ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಅಷ್ಟನ್ನು ಎಲ್ಲ ಲೊಕೇಶನ್ ಲೇಔಟಲ್ಲೂ ಕೂಡ ಅಷ್ಟು ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಸೊ ಇದು ಬಂದು ಆ್ಯಕ್ಷನ್ ಶೆಡ್ಯೂಲು, ಲೈಕ್ ಅಪ್ಲೈ ಮಾಡ್ತಕ್ಕಂಥದ್ದು ಡೇಟ್ ಬಂದಿರುತ್ತೆ ಮತ್ತು ಯಾವ ಡೇಟಿಂದ ಇದು ಆ್ಯಕ್ಷನ್ನು ಸ್ಟಾರ್ಟ್ ಆಗುತ್ತೆ ಅನ್ನೋದು ಇರುತ್ತೆ. ಅದಾದಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಇಲ್ಲಿ 3 ಡಾಕ್ಯುಮೆಂಟ್ಸ್ ಇರುತ್ತೆ. ಇದರಲ್ಲಿ ಒಂದು ಸೈಟ್ದು ಕ್ಲಿಯರ್ ಡೈಮೆನ್ಷನ್ ರಿಪೋರ್ಟು, ಇನ್ನೊಂದು ಲೇಔಟ್ ಪ್ಲ್ಯಾನು, ಇನ್ನೊಂದು ಬಂದು ಫಾರ್ಮೆಟ್ ಫಾರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇರುತ್ತೆ. ಸೊ ಇದನ್ನು ಚೆಕ್ ಮಾಡೋದಾದರೆ ಈ ರೀತಿ ಇರುತ್ತೆ. ಸೈಟ್ ಪ್ಲ್ಯಾನ್ ಬಂದು ಈ ರೀತಿ. ಸೊ ಇಲ್ಲಿ ನೋಡ್ಬೋದು ನೀವು, ಸೈಟ್ ನಂಬರ್ ಬಂದು 5, ಡಿಸ್ಟಿಕ್ಕು ಹಾಸನ್, ಬಡಾವಣೆ ಹೆಸರು ಬಂದು BT ಬೆಡ್ ಸ್ಟೇಜ್ 1 ಕುವೆಂಪು ನಗರ್ ಹಾಸನ್ನು, ವರ್ಗ ವಸತಿ ಗೃಹ ಅಂತ ಇದೆ. ನೆಕ್ಸ್ಟು ಪೂರ್ವಕ್ಕೆ ಏನಿದೆ ಮತ್ತು ಪಶ್ಚಿಮಕ್ಕೆ ಏನಿದೆ, ಇಲ್ಲಿ ಲೈಕ್ ಈಚ್ ಡೈರೆಕ್ಷನ್ಗೆ ಏನೇನಿದೆ ಅಂತ, ಪೂರ್ವ ಪಶ್ಚಿಮಕ್ಕೆ ಏನೇನಿದೆ ಮತ್ತು ಉತ್ತರ ದಕ್ಷಿಣಕ್ಕೆ ಏನೇನಿದೆ, ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ 9 ಮೀಟ್ರ್ ಇದೆ, ಉತ್ತರದಿಂದ ದಕ್ಷಿಣಕ್ಕೆ ಇದು ಆ್ಯಡ್ ಸೈಟ್ ಥರ ಇದೆ, ಹಾಗಾಗಿ 14.4 ಮತ್ತು 14.7 ಇರುತ್ತೆ. ಟೋಟಲ್ ವಿಸ್ತೀರ್ಣ ಬಂದು ಸೈಟ್ದು 130.95 ಚದರ ಮೀಟರ್ ಇದೆ. ಸೊ ಇದು ಆಲ್ರೆಡಿ GPS ಆಗಿರೋದ್ರಿಂದ ಇಲ್ಲಿ ಲ್ಯಾಟಿಟ್ಯೂಡು ಮತ್ತು ಲ್ಯಾಂಗಿಟ್ಯೂಡ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ದಂಗೆ ಇದು ಬಂದು ರೀಸೆಂಟಾಗಿ ಇದನ್ನು ಸರ್ವೆ ಮಾಡಿ ಇದನ್ನು ಅಪ್ಲೋಡ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಬಂದು ಲೇಔಟ್ ಪ್ಲ್ಯಾನು. ಲೇಔಟ್ ಪ್ಲ್ಯಾನ್ ಬಂದು ಈ ರೀತಿ ಇರುತ್ತೆ. ಇದು ತುಂಬ ಹಳೇದು ಅನಿಸುತ್ತೆ, ಹಾಗಾಗಿ ಇದು ಕ್ಲಿಯರ್ ಆಗಿಲ್ಲ. ಸಪೋಸ್ ನೀವೇನಾದರೂ ಲೊಕೇಶನ್ ಅವರಾಗಿದ್ದರೆ ನೀವು ಅದೇ ಲೇಔಟ್ಗೆ ವಿಸಿಟ್ ಮಾಡಿ ಸೈಟ್ ನಂಬರ್ನ ವೆರಿಫೈ ಮಾಡ್ಕೋಬೋದು. ಅದಾದಮೇಲೆ ಇದು ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ ಫಾರ್ಮ್ ಅಂತ ಇರುತ್ತೆ, ಅದು ಬಂದು ಈ ರೀತಿ ಇದೆ. ಸೊ ಇದರಲ್ಲಿ ಇದು ಬಂದು ಈ ಫಾರ್ಮ್ ಬಂದು ಕಾಮನ್ ಇರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕು, ನಿಮ್ಮ ಫಾದರ್ ಹೆಸರು ಅಥವಾ ಮದರ್ ಹೆಸರು ಅಥವಾ ನಿಮ್ಮದು ವೈಫ್ ಆಫ್ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಆಕ್ಷನ್ ನಂಬರ್ನ ಮೆನ್ಷನ್ ಮಾಡಬೇಕು. ನೋಟಿಫಿಕೇಷನಲ್ಲಿ ಯಾವ ಥರ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಈ ಸೈಟ್ಗೆ ಆಕ್ಷನ್ ನೋಟಿಫಿಕೇಷನ್ ನಂಬರ್ ಬಂದು ಇದಾಗಿರುತ್ತೆ, ಇದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಬೇಕು. ಸೊ ಡೈಮೆನ್ಷನ್ನು ಮತ್ತು ಯಾವ ಲೇಔಟು, ಅದಾದಮೇಲೆ ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಆಧಾರ್ ನಂಬರು, ಪಾನ್ ನಂಬರು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ಸು, ಬ್ಯಾಂಕ್ ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕು. ಮತ್ತು ಇಲ್ಲಿ ಲೇಟೆಸ್ಟ್ ಫೋಟೋನ ಅಟ್ಯಾಚ್ ಮಾಡಬೇಕಾಗತ್ತೆ. ಇದು ಬಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದ್ರ ಮೇಲೆ ಕ್ರಾಸ್ ಸೈನ್ ಕೂಡ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಸಿಗ್ನೇಚರ್ ಆಫ್ ದಿ ಪ್ರೈಮರಿ ಅಪ್ಲಿಕೆಂಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಜಾಯಿಂಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಾದರೆ ಅವ್ರದ್ದು ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಇಷ್ಟು 3 ಡಾಕ್ಯುಮೆಂಟ್ಸ್ ಆಗುತ್ತೆ. ಸೊ ಅದಾದಮೇಲೆ ನೀವು ಸೇಮ್ ಡಾಕ್ಯುಮೆಂಟ್ಸ್ನ ಇಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಆಗಲೇ ಹೇಳ್ದಂಗೆ. ನೆಕ್ಸ್ಟು ಅಪ್ಲೈ ಮಾಡಬೇಕು ಅಂದರೆ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಅಂತ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಮೇಜರಾಗಿ ಚೆಕ್ ಮಾಡ್ಕೋಬೇಕಾಗಿರೋದು ಆ್ಯಕ್ಷನ್ ನೋಟಿಸ್ ನಂಬರು ಮತ್ತು ಟೈಟಲ್ಲು. ಇಲ್ಲಿ ಆ್ಯಕ್ಷನ್ ನಂಬರ್ ಏನಿದೆ ಅದು ಜೊತೆಗೆ ಲೊಕೇಶನ್ನು ಮತ್ತು ಸೈಟ್ ನಂಬರು, ನೀವು ಅಪ್ಲೈ ಮಾಡ್ತಕ್ಕಂಥದ್ದು ಕರೆಕ್ಟಾಗಿದೆಯಾ ಅಂತ. ಅದಾದಮೇಲೆ ನೆಕ್ಸ್ಟು ಲಾಟ್ಸ್ ಅಂತ ಇರುತ್ತೆ. ಇದರಲ್ಲಿ ನೀವು ಯಾವ ಸೈಟ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರ ಇದು ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಈ ಸೈಟ್ಗೆ ಯಾವ ಡೇಟಲ್ಲಿ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಶೋ ಆಗುತ್ತೆ. ಇಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಆದಮೇಲೆ ನಾನು ನೆಕ್ಸ್ಟ್ ಆಪ್ಷನ್ನ
ಪ್ರೋಸೆಸ್ ಮಾಡ್ಬೋದು. ಈ ಆಪ್ಷನ್ನ ನಾನು ಕಂಪ್ಲೀಟ್ ಮಾಡ್ದೇನೆ ಈ ಆಪ್ಷನ್ಗೆ ಹೋಗ್ಲಿಕ್ಕಾಗಲ್ಲ. ನೆಕ್ಸ್ಟು ಪ್ರೊಸೆಸಿಂಗ್ ಫೀಸು. ಸೊ ಪ್ರೊಸೆಸಿಂಗ್ ಫೀಸ್ ಬಂದು ಅಂದರೆ ಅಪ್ಲಿಕೇಶನ್ ಫೀಸ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಬಂದು 500 ರುಪೀಸು. ಇದನ್ನು ನೀವು ಯಾವ ಮೋಡ್ ಆಫ್ ಪೇಮೆಂಟಲ್ಲೂ ಕೂಡ ಪೇ ಮಾಡ್ಬೋದು. ಓಕೆ, ಫಾರ್ ನೌ ಲೆಟ್ ಮಿ ಸೆಲೆಕ್ಟ್ UPI. ಓಕೆ, ಸೊ ಇಲ್ಲಿ ನಾನು ಪೇ ಮಾಡಬೇಕು ಅಂದರೆ ಜನರೇಟ್ ಚಲನ್ ಮೇಲೆ ಕ್ಲಿಕ್ ಮಾಡಿ ನನಗೆ ನೆಕ್ಸ್ಟು ಪೇಮೆಂಟ್ ಆಪ್ಷನ್ ಬರುತ್ತೆ. ಈದರ್ ನೆಫ್ಟಿ, UPI ಏನಾದರೂ ಆಪ್ಷನ್ನ ಯೂಸ್ ಮಾಡ್ಕೊಂಡು ನಾನು ಪೇ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಪೇಮೆಂಟ್ ಮಾಡಲ್ಲ, ಹಾಗಾಗಿ ನಾನು ಈ ಆ್ಯಕ್ಷನ್ನ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಡೈರೆಕ್ಟು EMD ಪೇಮೆಂಟ್ ಆಪ್ಷನ್ಗೆ ಬರ್ತೀನಿ. ಸೊ ಸೇಮ್ ಇಲ್ಲೂ ಕೂಡ EMD ಅಮೌಂಟ್ ಬಂದು 50,000, ಅದು ಫಿಕ್ಸೆಡ್ ಅಮೌಂಟು. ಇಲ್ಲಿ ನೀವು ಮೋಡ್ ಆಫ್ ಪೇಮೆಂಟ್ ಯಾವುದು ನಿಮಗೆ ಸೂಟಬಲ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ನೀವು ಪೇ ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟು ಜನರಲ್ ಕಂಡೀಷನ್ಸ್ ಅಂತ, ಇದರಲ್ಲಿ ಜಸ್ಟ್ ಜನರಲ್ ಇನ್ಫಾರ್ಮೇಷನ್ಸ್ ಇರುತ್ತೆ. ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ರೀಡ್ ಮಾಡ್ಕೊಳ್ಳಿ, ಮತ್ತು ಅದೇ ರೀತಿ ನೀವು ಪ್ರಾಪರ್ಟಿನ ವಿಸಿಟ್ ಮಾಡಿ ನಿಮಗೆಲ್ಲ ಓಕೆ ಆದಮೇಲೆ ಅಪ್ಲೈ ಮಾಡಿ ಅಂತಕ್ಕಂಥದ್ದು. ಇಲ್ಲಿ ನೀವು ಜಸ್ಟ್ ನಿಮಗೆಲ್ಲ ಓಕೆ ಆಯಿತು ಅಂತಂದರೆ SS ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಸೊ ಅದಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಸ್ಟೆಪ್ಪು ಕೂಡ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಗ್ರೀನ್ ರೀತಿ ಇಂಡಿಕೇಶನ್ ಆಗ್ತಿದೆ. ದಟ್ ಮೀನ್ಸ್ ಯು ಆರ್ ಕಂಪ್ಲೀಟಿಂಗ್ ದ ಈಚ್ ಸ್ಟೆಪ್ ಅಂತ. ಇವೆರಡು ಕೂಡ ಗ್ರೀನ್ ಆಗಿಲ್ಲ. ಸೊ ಏನಕ್ಕೆ ಅಂದರೆ ಯಾವುದೇ ರೀತಿ ಪೇಮೆಂಟ್ ಮಾಡಿಲ್ಲ. ಸೊ ನೆಕ್ಸ್ಟು ಡಾಕ್ಯುಮೆಂಟ್ ಸೆಕ್ಷನ್ಸ್ ಅಪ್ಲೋಡ್ ಇದೆ. ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ಮತ್ತು ಪಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನೀವು ಆಗಲೇ ಒಂದು ಡಾಕ್ಯುಮೆಂಟ್ ಶೋ ಮಾಡಿದ್ನಲ್ಲ, ಫೋಟೋ ಅಟ್ಯಾಚ್ ಮಾಡಿ ನಿಮ್ಮದು ಇನ್ಫಾರ್ಮೇಷನ್ಸ್ನ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ, ಆ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಮಾಡಿದ್ಮೇಲೆ ಈಗ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀರಾ. ಅದಾದಮೇಲೆ ಇಲ್ಲಿ ನಿಮಗೆ ಡಿಕ್ಲರೇಷನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಲೈಕ್ ಎಲ್ಲ ಇನ್ಫಾರ್ಮೇಷನ್ಸ್ನು ಕೂಡ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ನೀವು ಇಲ್ಲಿ ಡಿಕ್ಲೇರ್ ಮಾಡ್ತಕ್ಕಂಥದ್ದು. ನಿಮ್ಮ ಹೆಸರು ಕೊಟ್ಟು ನೀವು ಇಲ್ಲಿ ಅಗ್ರಿ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀರಾ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಮೇಲೆ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಬಿಡ್ ಸಬ್ಮಿಷನ್ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಗೆ ಅದು ಬಿಡ್ ಸಬ್ಮಿಟ್ ಆಗುತ್ತೆ. ಬಿಡ್ ಸಬ್ಮಿಟ್ ಆದಮೇಲೆ ಸೊ ಅದು ಬಂದು ನಿಮಗೆ ಈ ಆಪ್ಷನಲ್ಲಿ ಶೋ ಆಗುತ್ತೆ. ಮೈ ಆ್ಯಕ್ಷನ್ಸ್ ಪಾರ್ಟಿಸಿಪೇಷನ್ ಕೆಳಗಡೆ ನೀವು ಸಬ್ಮಿಟ್ ಮಾಡಿರ್ತಕ್ಕಂಥ ಬಿಡ್ಡು ಶೋ ಆಗುತ್ತೆ. ನಿಮ್ಮದು ಏನು ಬಿಡ್ ಡೇಟ್ ಇರುತ್ತೋ ಆ ಬಿಡ್ ಡೇಟಲ್ಲಿ ನೀವು ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸಪೋಸ್ ನಿಮಗೇನಾದರೂ ಬಿಡ್ ಸಕ್ಸಸ್ ಆಯಿತು ಅಂತಂದರೆ ಸೊ ಫರ್ದರ್ ಲೈಕ್ ಪೇಮೆಂಟ್ ಪ್ರೊಸೆಸ್ನ ಪ್ರೋಸೆಸ್ ಮಾಡಬೇಕಾಗತ್ತೆ. ಲೈಕ್ 25% ಅಮೌಂಟ್ನ ಫಸ್ಟ್ ಪೇ ಮಾಡಬೇಕಾಗುತ್ತೆ. ರಿಮೈನಿಂಗ್ 75% ಅಮೌಂಟ್ನ ಅವರು ಬಿಡ್ ಸಕ್ಸಸ್ ಲೆಟರ್ ಕೊಟ್ಟ ಮೇಲೆ 60 ದಿನ ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗಡೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಬಗ್ಗೆ ಆಯಿತು. ಸೊ ನೀವು ನೋಡಿದ್ರಿ KPP ಪೋರ್ಟಲಲ್ಲಿ ಮೊದಲು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ್ಮೇಲೆ ಲಾಗಿನ್ ಆಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ಕೊಟ್ಟಿರ್ತಕ್ಕಂಥ ಡೇಟಲ್ಲಿ ನೀವು ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಸೊ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಲಿಂಕು ಮತ್ತು KPP ಪೋರ್ಟಲ್ ಲಿಂಕು ಹಾಗೂ ಜಿಯೋ ಟ್ಯಾಗ್ ಲಿಂಕ್ ಮೂರನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಅಪ್ಲೈ ಮಾಡ್ತಕ್ಕಂಥವ್ರು ಮೊದಲನೇದಾಗಿ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬೇಕು. ನೀವು ಎಲಿಜಿಬಲ್ ಇತ್ತು ಅಂತಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೊಳ್ಳಿ. ಎಲ್ಲ ಓಕೆ ಆಯಿತು ಅಂತಂದರೆ ನೀವು ಯಾವ ಲೊಕೇಶನ್ ಸೈಟ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಲೊಕೇಶನ್ಗೆ ವಿಸಿಟ್ ಮಾಡಿ. ನಿಮಗೆ ಆ ಸೈಟ್ ಓಕೆ ಆಯಿತು ಅಂತಂದರೆ ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.